ಈ ವಿಡಿಯೋದಲ್ಲಿ ತೆಂಗಿನ ಮರದ ಬೇರುಣಿಸುವಿಕೆಯನ್ನು ತಿಳಿದುಕೊಳ್ಳೋಣ. ಈ ವಿಧಾನವನ್ನು ಬಳಸಿ ತೆಂಗಿನ ಮರದ ಕೀಟಗಳಾದ ಕಪ್ಪು ತಲೆಯ ಕಂಬಳಿ ಹುಳ, ಗೆಂಡಾಮೃಗ ದುಂಬಿ ಮತ್ತು ನುಸಿಪೀಡೆ ಈ ಕೀಟಗಳ ಬಾಧೆಯನ್ನು ತಡೆಗಟ್ಟಲು 10 ml ಕಾರ್ಬೋಸಲ್ಫಾನ್ಗೆ 10 ml ನೀರಿನೊಟ್ಟಿಗೆ ಸೇರಿಸಿ ಬೇರುಣಿಸಬೇಕು. ಮೊದಲಿಗೆ ತೆಂಗಿನ ಮರದ ಬುಡದಿಂದ 3 ಅಡಿ ದೂರದಲ್ಲಿ ನೆಲವನ್ನು ಅಗೆಯಬೇಕು. ನಂತರ ಪೆನ್ಸಿಲ್ ಗಾತ್ರದ ಬೇರನ್ನು ಆರಿಸಿ ಅದನ್ನು ಓರೆಯಾಗಿ ಕತ್ತರಿಸಬೇಕು. ನಾವು ಗಿಡಕ್ಕೆ ನೀಡಬೇಕಾದ ಕೀಟನಾಶಕದ ದ್ರಾವಣವನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಆ ಕವರ್ನಲ್ಲಿ ಬೇರನ್ನು ಅದ್ದಬೇಕು. ಕವರಿನ ಬಾಯನ್ನು ದ್ರಾವಣ ಸೋರದಂತೆ ಕಟ್ಟಬೇಕು. 24 ಗಂಟೆಯ ನಂತರ ದ್ರಾವಣ ಹೀರಿದೆಯೋ ಇಲ್ಲವೋ ಅಂತ ಪರೀಕ್ಷಿಸಬೇಕು. ಏನಾದರೂ ಬೇರು ದ್ರಾವಣವನ್ನು ಹೀರದಿದ್ದರೆ ಬೇರೆ ಬೇರಿಗೆ ಬೇರುಣಿಸಬೇಕು. ಈ ಬೇರುಣಿಸಿದ ನಂತರ 45 ದಿನಗಳ ಕಾಲ ಕಾಯನ್ನು ಕೀಳಬಾರದು.